ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ ಫಲ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ತಿಂಗಳ ಧನುಸ್ಸು ರಾಶಿಯವರ ಮಾಸ ಭವಿಷ್ಯ ಅಥವಾ ತಿಂಗಳ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡುವ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕನ್ನು ಕೊಟ್ಟು ಶೇರನ್ನು ಮಾಡಿ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಧನುಸು ರಾಶಿಯವರ ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ, ಕೆಲಸದ ನಿಮಿತ್ತವಾಗಿ ದೂರದ ಊರುಗಳಿಗೆ ಪ್ರವಾಸಗಳನ್ನು ಕೈಗೊಳ್ತೀರಾ. ಈ ಪ್ರಯಾಣಗಳು ನಿಮಗೆ ಹೊಸ ಸಂಪರ್ಕಗಳು, ಕಾಂಟ್ಯಾಕ್ಟ್ಗಳು ನಿಮಗೆ ತಂದುಕೊಡ್ತವೆ. ಶಿಕ್ಷಣ, ಸಮಾಜ ಸೇವೆ ಹಾಗೂ ಸಲಹೆ ಕ್ಷೇತ್ರಗಳಲ್ಲಿ ಇರೋವರಿಗೆ ಉತ್ತಮವಾದ ಮನ್ನಣೆ ಸಿಗ್ತದೆ ಹಾಗೂ ನಿಮ್ಮ ಮಾರ್ಗದರ್ಶನಕ್ಕೆ ಜನರು ಬೆಲೆಯನ್ನು ನೀಡ್ತಾರೆ ಹಾಗೂ ಹೊಸ ಕೆಲಸಗಳಲ್ಲಿ ಬದಲಾವಣೆ ನೋಡ್ತಾ ಇದ್ದರೆ ಮೇ 20ರ ನಂತರ ಒಳ್ಳೆಯ ಸಮಯ ಇದೆ. ಇನ್ನು ನೀವು ವ್ಯವಹಾರ ಮಾಡುವ ಕ್ಷೇತ್ರಗಳಲ್ಲಿ ನೋಡಬೇಕಾದ್ರೆ ಹೊರ ರಾಜ್ಯಗಳ ವ್ಯವಹಾರಗಳಲ್ಲಿ ಅತ್ಯಧಿಕವಾಗಿ ಲಾಭ ಸಿಗ್ತದೆ. ಎಕ್ಸ್ಪೋರ್ಟ್ ಹಾಗೂ ಇಂಪೋರ್ಟ್ ಬಿಸ್ನೆಸ್ಗಳಿಗೆ ಇದು ತುಂಬ ಒಳ್ಳೆಯ ಸಮಯ. ಹೊಸ ಐಡಿಯಾಗಳ ಬಗ್ಗೆ ಹೂಡಿಕೆ ಮಾಡಲು ಪ್ರಯತ್ನ ಪಡ್ತಿದ್ದೀರಾ. ಈ ಒಂದು ಧೈರ್ಯ ನಿಮ್ಮ ಜೀವನದಲ್ಲಿ ದಿಕ್ಕನ್ನೇ ಬದಲಾಯಿಸಬಹುದು. ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆ ನೋಡೋದಾದರೆ, ನಿಮ್ಮ ಅದೃಷ್ಟ ಬಲದಿಂದ ಅನಿರೀಕ್ಷಿತವಾಗಿ ಲಾಭ ತಂದುಕೊಡ್ತವೆ. ಷೇರು ಮಾರುಕಟ್ಟೆಯಲ್ಲಿ ಸಣ್ಣ ಪ್ರಮಾಣದ ಲಾಭ ಕಾಣಬಹುದು. ಈ ಒಂದು ತಿಂಗಳು ಧಾರ್ಮಿಕ ಕಾರ್ಯಕ್ಕಾಗಿ ಹಣ ದುಂದು ವೆಚ್ಚಗಳು ಮಾಡ್ತೀರಾ. ಇದರಿಂದ ನಿಮಗೆ ಮನಃಶಾಂತಿ ಹಾಗೂ ಮನೆಯಲ್ಲಿ ಸುಖ ಅನ್ನುವಂಥದ್ದು ನೆಲೆಸ್ತದೆ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಹಿರಿಯರ ಬೆಂಬಲ ನಿಮಗೆ ಸಲೀಸಾಗಿ ಸಿಗ್ತದೆ. ದೇವಸ್ಥಾನಗಳಿಗೆ ಭೇಟಿ ಕೊಡೋದಕ್ಕೆ ಕುಟುಂಬ ಸಮೇತವಾಗಿ ಪ್ಲ್ಯಾನ್ ಮಾಡ್ತೀರಾ ಹಾಗೂ ಪ್ರೇಮದ ಕಡೆಗೆ ನಿಮಗೆ ನಂಬಿಕೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ದೂರದಲ್ಲಿರುವಂತಹ ಸಂಗಾತಿ ಕಡೆಯಿಂದ ಒಂದು ಸಿಹಿ ಸುದ್ದಿ ಅನ್ನುವಂಥದ್ದು ಕೇಳ್ತೀರಾ. ಯಾರೆಲ್ಲ ಮದುವೆ ಆಗಬೇಕು ಅಂತವ್ರು ಇದ್ದರೆ ಈ ತಿಂಗಳು ಒಂದು ಒಳ್ಳೆಯ ಸುದ್ದಿ ನಿಮ್ಮ ಕಡೆ ಬರ್ತದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರ ಬಗ್ಗೆ ನೋಡೋದಾದರೆ, ಅತಿಯಾದ ಓಡಾಟಗಳಿಂದ ಆಯಸ್ ಅನ್ನುವಂಥದ್ದು ಕಾಣಬಹುದು. ಈ ತಿಂಗಳು ನೀವು ಜಾಸ್ತಿ ಉತ್ಸಾಹದಿಂದ ಇರ್ತೀರಾ. ಅತಿ ಹೆಚ್ಚು ನೀರನ್ನು ಕುಡಿಯಿರಿ ಹಾಗೂ ಹಣ್ಣು ಹಂಪಲವನ್ನು ಸೇವನೆಯನ್ನು ಮಾಡಿ. ನಿಮ್ಮ ಆರಾಧ್ಯ ದೈವ ನಿಮ್ಮ ದಕ್ಷಿಣಾಮೂರ್ತಿ ಹಾಗೂ ರಾಘವೇಂದ್ರ ಸ್ವಾಮಿಗಳು. ಪ್ರತಿ ಗುರುವಾರದಂದು ಹಳದಿ ಬಣ್ಣವನ್ನು ಧರಿಸಬೇಕು. ಹತ್ತಿರದಲ್ಲಿರುವ ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಪ್ರತಿ ಗುರುವಾರ ತಪ್ಪದೆ ಭೇಟಿಯನ್ನು ನೀಡಬೇಕು. ನಿಮ್ಮ ಅದೃಷ್ಟ ಬಣ್ಣವಾದ ಹಳದಿ ಮತ್ತು ಕೇಸರಿ. ಒಟ್ಟಾರೆ ಈ ಧನುರು ರಾಶಿಯವರಿಗೆ ಮನಸ್ಸಿನಲ್ಲಿರುವಂತಹ ಆತಂಕಗಳನ್ನು ಬಿಟ್ಟು ಮುನ್ನುಗ್ಗಬೇಕು. ಅದೃಷ್ಟವನ್ನು ಕೈ ಹಿಡಿತಿದೆ. ಇದಾಗಿತ್ತು ಧನುಸು ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ ಹಾಗೂ ತಿಂಗಳ ಭವಿಷ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಟ್ಟು ಶೇರನ್ನು ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರ್ಗೆ ಒಂದು ಬಾರಿ ಕರೆ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗ್ಬೋದು. ಧನ್ಯವಾದಗಳು.